सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते। ಶ್ರೀ ಚಂದ್ರಘಟ್ಟ ದೇವಿಯ ಮೂಲ ಮಂತ್ರ ಹೀಗೆಂದರೆ ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೆ ಯುತ ಪ್ರಸಾದಂತೆ ಮಹಾಚಂದ್ರ ಘಟೇತಿ ವಿಶ್ರುತ। ನವರಾತ್ರಿಯ ಮೂರನೇ ದಿವಸ ಚಂದ್ರಘಟ್ಟ ದೇವಿ ಪೂಜೆ ಎನ್ನುತ್ತಾರೆ। ದುರ್ಗಾ ಮಾತೆಯು ರೌದ್ರ ಸ್ವರೂಪವಾಗಿಯೂ ಚಂದ್ರಘಟ್ಟ ಎಂದು ಕಂಡುಬರುತ್ತಾಳೆ। ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿಯೂ ತನ್ನ ಭಕ್ತರುಗಳಿಗೆ ಪ್ರೀತಿಯಿಂದ ಸಲಹುವ ತಾಯಿಯ ಹಾಗೆಯೂ ದುರ್ಗಾದೇವಿಯು ಅಸುರರನ್ನು ಕೊಲ್ಲಲು ಘಂಟಾನಾದವನ್ನು ಮಾಡುತ್ತಾಳೆ ಹಾಗೂ ಚಂದ್ರಾಕಾರದ ಗಂಟೆಯನ್ನು ತನ್ನ ಮಸ್ತಕದಲ್ಲಿ ಧರಿಸಿರುವುದರಿಂದ ದುರ್ಗೆಗೆ ಚಂದ್ರಘಟ್ಟ ಎಂಬ ಹೆಸರು ಬರೋಕ್ಕೆ ಕಾರಣವಾಗುತ್ತದೆ। ಈಕೆಯು ಸಿಂಹವನ್ನು ತನ್ನ ವಾಹನವಾಗಿಯೂ ಮಾಡಿಕೊಂಡಿರುತ್ತಾರೆ। ತನ್ನ 10 ಕೈಗಳಲ್ಲಿ ಯುದ್ಧಕ್ಕೆ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುತ್ತಾಳೆ। ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧವಾಗಿರುವಂತೆ ಕಾಣುತ್ತಾಳೆ। ಚಂದ್ರಘಟ್ಟ ದೇವಿಯು ಚಂದ್ರಿಕಾ ರಣಚಂಡಿ ಎಂದು ಕರೆಯುತ್ತಾರೆ। ದುರ್ಗಾ ಮಾತೆಯು ಮೊದಲನೇ ಅವತಾರದಲ್ಲಿ ಶಿವನನ್ನು ಮದುವೆಯಾಗಲು ಜನ್ಮವನ್ನು ತಾಳುತ್ತಾರೆ। ಎರಡನೇ ಅವತಾರದಲ್ಲಿ ಶಿವನಿಗಾಗಿ ಕಠಿಣ ತಪಸ್ಸನ್ನು ಮಾಡುತ್ತಾಳೆ। ಮೂರನೇ ಅವತಾರದಲ್ಲಿ ಶಿವನನ್ನು ಮದುವೆಯಾಗುತ್ತಾಳೆ। ಚಂದ್ರಘಟ್ಟ ದೇವಿಯು ಪಾರ್ವತಾ ದೇವಿಯ ಸುಮಂಗಲೆಯ ಅವತಾರ ಎಂದು ನಂಬಿಕೆ। ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡಿ ಮದುವೆಯಾಗಲು ಹಿಮವಂತನ ಅರಮನೆಯಲ್ಲಿ ಮದುವೆಗೆ ಏರ್ಪಾಟು ಮಾಡಲಾಗುತ್ತದೆ। ಆಗ ಸ್ಮಶಾನವಾಸಿಯಾದಂತಹ ಶಿವನು ಭಯಾನಕ ರೂಪದಲ್ಲಿ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾರೆ। ಬೂದಿಯಿಂದ ಮುಚ್ಚಲ್ಪಟ್ಟಂತಹ ಶರೀರ, ಕೊರಳಲ್ಲಿ ಸುತ್ತಿದಂತಹ ಹಾವು, ಗಂಟಿನಂತಿರುವಂತಹ ಜಡೆದಾರಿಯು ಶಿವ ಅವನೊಂದಿಗೆ ಋಷಿಮುನಿಗಳು ಅಘೋರಿಗಳನ್ನು ನೋಡಿ ಪಾರ್ವತಾ ದೇವಿಯು ಮೂರ್ಛೆಯನ್ನು ಹೊಂದುತ್ತಾಳೆ। ಇದನ್ನು ಕಂಡಂತಹ ಶಿವನು ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಘಂಟ ಆಗಿ ಪರಿವರ್ತನವಾಗ್ತಾಳೆ। ಚಿನ್ನದ ಮೈಬಣ್ಣವನ್ನು ಹೊಂದಿದ ಚಂದ್ರಘಂಟೆಯು 10 ತೋಳುಗಳನ್ನು ಹೊಂದಿರುತ್ತಾಳೆ। ನಲ್ಲಿ ತ್ರಿಶೂಲ, ಗದೆ, ಬಿಲ್ವು, ಬಾಣ, ಖಡ್ಗ, ಕಮಲ, ಗಂಟೆ, ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಭಯ ಮುದ್ರಿಕೆಯಿಂದ ಸಿಂಹವಾಹಿನಿಯಾಗಿ ರೂಪವನ್ನು ತಾಳುತ್ತಾಳೆ। ತನ್ನ ಭಕ್ತರುಗಳಿಗೆ ಆದಿಶಕ್ತಿಯು ಸಹಾನುಭೂತಿಯನ್ನು ಹೊಂದಿರುತ್ತಾಳೆ ಹಾಗೂ ಕೆಟ್ಟವನಿಗೆ ಭಯಾನಕ ರೂಪದಲ್ಲಿ ಕಾಣಿಸುವಂತಳಾಗುತ್ತಾಳೆ। ಚಂದ್ರಘಂಟ ದೇವಿಗೆ ಬಹಳ ಪ್ರಿಯವಾದಂತಹ ಕಮಲದ ಪುಷ್ಪಗಳನ್ನು ಅರ್ಪಿಸಬಹುದು। ಇದರ ಜೊತೆಯಲ್ಲಿ ಕನಕಾಂಬರ ಪುಷ್ಪ ಅಥವಾ ಹಳದಿ ಬಣ್ಣದ ಹೂಗಳನ್ನು ಅಲಂಕೃತವಾಗಿ ಮಾಡಿಕೊಳ್ಳಬಹುದು। ಬಹುಬೇಗನೆ ಒಲೆಯಂತಳಾಗುತ್ತಾಳೆ। ಚಂದ್ರಘಂಟಾ ದೇವಿಯು ಶುಕ್ರಗ್ರಹದ
ಅಧಿದೇವತೆಯಾಗಿಯೂ ಚಂದ್ರಘಂಟಾ ದೇವಿಯು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷಗಳನ್ನು ನೀಡುವಂತಹ ತಾಯಿ. ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಗಳನ್ನು ಪಡೆಯಬಹುದು. ಈ ತಾಯಿಯನ್ನು ಪೂಜಿಸಿದವರಿಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ದೂರವಾಗಿ ಮನೆಯಲ್ಲಿ ಸಮೃದ್ಧಿಗಳಿಂದ ಕೂಡಿದವರಾಗಿರುತ್ತಾರೆ. ಶಾಂತಿ, ಶ್ರೇಯಸ್ಸು, ನೆಮ್ಮದಿ ಹಾಗೂ ಸಕಲ ಸೌಭಾಗ್ಯಗಳನ್ನು ನೀಡುವಂತಹ ದೇವಿ ಚಂದ್ರಘಂಟಾ ದೇವಿ. ಶರನ್ನವರಾತ್ರಿಯ 3ನೇ ದಿವಸ ಚಂದ್ರಘಂಟಾ ದೇವಿಯು ಶಿವನನ್ನು ಒಲಿಸಿಕೊಂಡು ವಿವಾಹವಾಗಿ ಕ್ರೂರ ರೂಪದಲ್ಲಿ ದಶ ಭುಜಗಳನ್ನು ತಾಳಿದಂತಹ ಈ ಶಕ್ತಿಯ ಅವತಾರ ನಿಮಗೆ ಇಷ್ಟವಾದಲ್ಲಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾದಂತಹ ಈ ವಿಡಿಯೋ ನಿಮಗೆ ಯಾವುದೇ ಒಂದು ಗೊಂದಲವಿದ್ದಲ್ಲಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.